ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ತುಂಬ ದಿನಗಳಲ್ಲ, ತುಂಬ ತಿಂಗಳಾದಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗ್ತೈತೆ. ಏನಕ್ಕೆ ವೀಡಿಯೋ ಮಾಡ್ತಿರ್ಲಿಲ್ಲ, ಏನಕ್ಕೆ ಯೂಟ್ಯೂಬ್ ಚಾನಲ್ಲಿ ಬ್ಲಾಗ್ ಮಾಡ್ತಿರ್ಲಿಲ್ಲ, ಆಮೇಲೆ ರೀಲ್ಸ್ ಮಾಡ್ತಿಲ್ಲ ಅನ್ನೋದು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಆಮೇಲೆ ಇವತ್ತು ಏನಪ್ಪ ಅಂದರೆ ಏನಾದರೂ ಸ್ಪೆಷಲ್ ಮಾಡೋದ, ಯುಗಾದಿ ಸ್ಪೆಷಲ್ ಅಂದ್ಬಿಟ್ಟು ನಾನ್ ವೆಜ್ ತಂದಿದ್ದಾರೆ ನಮ್ಮ ಹಸ್ಬೆಂಡ್. ಸೊ ನಾನ್ ವೆಜ್ಜಲ್ಲಿ 1 kg ಮಟನ್ ತಂದಿದ್ದಾರೆ. ಸೊ ಅದನ್ನೂ ಕೂಡ ಮಾಡಬೇಕು. ಇವಾಗ ಸಾಂಬಾರು ಮಾಡಿ ಅಡುಗೆ ಮಾಡಬೇಕು. ಈ ಬ್ಲಾಗಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ನಾನ್ ವೆಜ್ ಅಡುಗೆ ಅನ್ನೋದು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಚಿಕ್ಕದಾಗಿ, ತುಂಬ ಲಾಂಗ್ ವೀಡಿಯೋಸ್ ಹಾಕಲ್ಲ. ಏನಕ್ಕೆ ವೀಡಿಯೋಸ್ ಮಾಡ್ತಿರಲಿಲ್ಲ ಅಂತ ಅಂದರೆ ಹತ್ರ ಫೋನ್ ಇರಲಿಲ್ಲ, ಅದು ಪ್ರಾಬ್ಲಮ್ ಆಗಿತ್ತು. ಅದು ಬಿಟ್ಟರೆ ಫೋನ್ ಇರಲಿಲ್ಲ ಅಷ್ಟೇ, ಅದರಿಂದ ಬ್ಲಾಗ್ ಮಾಡ್ತಿರಲಿಲ್ಲ. ತುಂಬ ಬೇಜಾರಾಗ್ತಿತ್ತು. ಇವತ್ತು ಬ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಸೊ ಹಾಗೆ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಮನೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಅದು ಒಂದು ಹೋಮ್ ಟೂರ್ ಅಂತ ಮಾಡ್ತೀನಿ ಬ್ಲಾಗಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ. ಆದಷ್ಟು ಬೇಗ ಮಾಡ್ತೀನಿ. ಸೊ ಇವಾಗ ತೋರ್ಸೋದು ಬೇಡ, ಬ್ಲಾಗಲ್ಲಿ ತೋರ್ಸೋದು ಬೇಡ ಈ ಬ್ಲಾಗಲ್ಲಿ. ಏಕೆ ಅಂತಂದರೆ ಮನೆಯೆಲ್ಲ ಹೋಮ್ ಟೂರ್ ಮಾಡ್ದಂಗೆ ಆಗ್ಬಿಡುತ್ತೆ. ತುಂಬ ಚಿಕ್ಕದು, ಆ ಮನೆಗಿಂತ ತುಂಬಾ ಚಿಕ್ಕದು ಈ ಮನೆ. ನಮಗೆ ಇಬ್ಬರಿಗೆ ಅಲ್ವಾ ಅಂದ್ಬಿಟ್ಟು ತುಂಬ ಚಿಕ್ಕದು ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಬ್ಲಾಗ್ ಮಾಡಬೇಕಲ್ವಾ. ಮಟನ್ ಇಲ್ಲಿದೆ, ಸದ್ಯಕ್ಕೆ ಇಲ್ಲಿಟ್ಟಿದ್ದೀನಿ ಮಟನ್ನು. ಇವಾಗ ಇದನ್ನ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋದು. ಸೊ ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಫ್ರೆಂಡ್ಸ್, ಇಲ್ಲಿ ಮಟನ್ ಈ ರೀತಿ ಇದೆ, ಬಟ್ ಇದನ್ನ ತುಂಬ ಇಷ್ಟು 2 ಪೀಸ್ ಮಾಡಬೇಕು. ಇದು 1 ಪೀಸ್ ಇದೆ, ಇದನ್ನ 2 ಪೀಸ್ ಮಾಡಬೇಕು. ಇವಾಗ ಇದನ್ನ ಕಟ್ ಮಾಡಬೇಕು. ಅದು ಬೇಜಾರು. ನಾವೇ ಮಾಡ್ಬಿಟ್ಟು ನಾವೇ ತಿನ್ನೋದು ಅಂತಂದರೆ ಅದು ಆಗೋದೇ ಇಲ್ಲ. ಸೊ ತುಂಬಾ ಕಷ್ಟ ಆಗುತ್ತೆ ನಾವೇ ಮಾಡಿ ನಾವೇ ತಿನ್ನೋದು ಅಂದರೆ. ಅದೇ ಬೇರೆಯವ್ರು ಮಾಡಿಕೊಟ್ರೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಡ್ತೀನಿ. ಬಟ್ ನಾನೇ ಮಾಡಿ ನಾನೇ ತಿನ್ನೋದು ಅಂದರೆ ಒಂಚೂರು ಸ್ವಲ್ಪ ಅಂದರೆ ಇವಾಗ 100%ಗೆ ಒಂದು 30% ತಿನ್ಬೋದು ಮೋಸ್ಟ್ಲಿ. ನಾನು ಮಾಡ್ಬಿಟ್ಟು ನಾನು ತಿನ್ನೋಕ್ಕೋದ್ರೆ ಹೇಳಿ. ಇವಾಗ ಕಟ್ ಮಾಡಬೇಕು ಅಂದರೆ ಬೋರು. ಸೊ ಇದನ್ನ ತೊಳೆಯೋಕ್ಕಿಂತ ಮುಂಚೆನೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ತೊಳೆದ್ಬಿಡ್ತೀನಿ. ಯಾಕೆ ಅಂತಂದರೆ ತೊಳೆದು ಕಟ್ ಮಾಡಿದ್ರೆ ತುಂಬ ತಿರ್ಗಿ ಗಲೀಜಾಗುತ್ತೆ. ಸುಮ್ಮನೆನಕ್ಕೆ ಪದೇ ಪದೇ ಇದನ್ನ ತೊಳೆಯೋದು ಅಂತ ಅಷ್ಟೇ. ಒಟ್ಟಿಗೆ ಕಟ್ ಮಾಡಿಕೊಂಡು ತೊಳ್ಕೊಳ್ಳೋದು. ಇದಕ್ಕೊಂದು ಸ್ವಲ್ಪ ಇವಾಗ ಆಯಿಲ್ ಬಿಟ್ಟಿದ್ದೀನಿ, ಆಯಿಲ್ ಹಾಕಿದ್ದೀನಿ. ಒಂದು ಸ್ವಲ್ಪ ಕಾದ್ಮೇಲೆ ಇಲ್ಲಿಟ್ಟಿದ್ದೀನಿ ತೊಳೆದು. ಇವಾಗ ಇದೇ ತಾನೇ ತೊಳೆದಿಟ್ಟಿದ್ದೀನಿ ಸೋರ್ಲಿ ಅಂತ. ನೀರು ಸೋರ್ತೈತೆ. ನೀರೆಲ್ಲ ಸೋರಿದ್ಮೇಲೆ ಈ ಮಟನ್ನ ಇಲ್ಲಿಗೆ ಹಾಕಬೇಕು. ಸೊ ಫಸ್ಟು ಒಂದು ಸ್ವಲ್ಪ ಒಂದು 4 ಕೂಗಿಸ್ಕೊಂಡು ಹಾಕ್ಬಿಟ್ಟು ಇವಾಗ ಆಮೇಲೆ ಖಾರ ರುಬ್ಬಿರ್ತೀನಲ್ವ ಅದನ್ನು ನೆಕ್ಸ್ಟ್ ಹಾಕೋದ. ಫಸ್ಟ್ ಇವಾಗ ಇದನ್ನ 4 ಕೂಗಿಸ್ಕೊಳ್ಳೋದ ಕುಕ್ಕರಲ್ಲಿ.
ಸೊ ಇದು 1 kg ಇದೆ ಮಟನು. ಸೊ ಇದೊಂದು ಸ್ವಲ್ಪ ಸುಳ್ತಾ ಇರಲಿ ಇವಾಗ ಎಣ್ಣೆಲಿ ನೀಟಾಗಿ. ಆಮೇಲೆ ಬೇಕಾದರೆ ಬಂದು ಖಾರ ರುಬ್ಕೊಂಡ್ಬಿಡೋದು. ಫಸ್ಟು ಖಾರ ರುಬ್ಕೊಂಡು ಬಂದಾದಮೇಲೆ ಫಸ್ಟು ಇದೊಂದು ಸ್ವಲ್ಪ ಚೆನ್ನಾಗಿ ಮಳ್ತಾ ಇರಲಿ, ಬೇಯಲಿ ಒಂದು ಸ್ವಲ್ಪ. ಫಸ್ಟು ಅರಿಶಿನ ಈರುಳ್ಳಿಗೆ ಫಸ್ಟು ಹಾಕೊಂಡ್ಬಿಡೋದ. ಫಸ್ಟ್ ಇಲ್ಲಿ ಅರಿಶಿನ ಈರುಳ್ಳಿ ಊದ್ಬಿಟ್ರೆ ಚೆನ್ನಾಗಿ ಒಂದು 4 ಸಲ ಕುಗ್ಸಿದ್ರೆ ಅದು ಚೆನ್ನಾಗಿರುತ್ತೆ. ಆಮೇಲೆ ಬೇಕಾದರೆ ಮತ್ತು ಕಾಯಿ ತುರಿ ಮತ್ತು ಖಾರ ಪುಡಿ ಅಂದರೆ ಮನೇಲೇ ಮಾಡ್ತಿರೋ ಮಟನ್ ಸಾಂಬಾರು ಪುಡಿನ ಹಾಕಿ ಲಾಸ್ಟ್ನಲ್ಲಿ ಫ್ರೈ ಮಾಡಿ ಒಂದು ಸ್ವಲ್ಪ ಸಾಂಬಾರು ಇದು ಮಾಡೋದಾಗುತ್ತೆ. ಫಸ್ಟ್ ಇವಾಗ ಒಂದು ಕೆಜಿಗೆ ಒಂದು 5 ಈರುಳ್ಳಿ ತೊಗೋತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಸೈಜ್ದು, ತುಂಬ ಅತಿ ದೊಡ್ಡ ಸೈಜ್ದು ಚಿಕ್ಕದು 5 ಈರುಳ್ಳಿ ತೊಗೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಸಣ್ಣದು 3 ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ. ಇದು ಫ್ರಿಜ್ಜಲ್ಲೇ ತೊಳೆದಿಟ್ಟಿದ್ದೀನಿ ಸೊಪ್ಪು, ಅದರಿಂದ ನಾನು ಇವಾಗ ತೊಳಿತಿಲ್ಲ, ಡೈರೆಕ್ಟ್ ಹಂಗೆ ಹಾಕ್ತಿದ್ದೀನಿ ಮಿಕ್ಸಿ ಜಾರ್ ಒಳಗೆ. ಹಾಗೆ ಶುಂಠಿ ಒಂದಿಷ್ಟು ರೂಪಾಯಿ ತೊಗೊಂಡಿದ್ದೀನಿ. ಅರಿಶಿನ ಈರುಳ್ಳಿಗೆ ಏನೇನು ಹಾಕಬೇಕು ಅಂತಂದರೆ ಶುಂಠಿ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡ್ರೆ ಅರಿಶಿನ ಈರುಳ್ಳಿಗೆ ರುಬ್ಕೊಂಡು ಇದನ್ನ ಮಸಾಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು 5-6 ಸರಿ ಮಟನ್ ನೋಡಬೇಕು. ಎಳೆದು ಒಂದು ಸ್ವಲ್ಪ ಹೇಗಿರುತ್ತೆ ಅಂದ್ಬಿಟ್ಟು ಮಟನ್ ಮೇಲೆ ಡಿಪೆಂಡು. ಅದ್ರ ಮೇಲೆ ಒಂದು 4 ಇಲ್ಲ 5 ಸಲ ಕೂಗಿಸ್ಕೊಂಡು ಆಮೇಲೆ ಬೇಕಾದರೆ ನೆಕ್ಸ್ಟು ಕಾಯಿ ತುರಿ ಮತ್ತು ಖಾರ ಪುಡಿ ಆಡಿಸ್ಕೊಂಡು ಆಮೇಲೆ ಹುಯ್ಕೊಂಡ್ರಾಗುತ್ತೆ. ಎರಡೂ ಒಟ್ಟಿಗೆ ಹುಯ್ಬಾರ್ದು, ಏಕೆಂದರೆ ಟೇಸ್ಟ್ ಇರೋಲ್ಲ ಸಾಂಬಾರು. ಅದಕ್ಕೆ ಇವಾಗ ಇದೆಲ್ಲ ಕುಯ್ಕೊಂಡು ಫಸ್ಟ್ ಅವ್ರಿಗೆ ಹಾಕ್ಬಿಡ್ತೀನಿ. ಕರೆಂಟ್ ಬೇರೆ ಹೋಯಿತು, ಕರೆಂಟ್ ಹೋಗ್ಬಿಟ್ಟಿದೆ. ಕರೆಂಟ್ ಬರೋ ಗಂಟ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ ರುಬ್ಕೊಂಡಿದ್ದೀನಲ್ಲ, ಅರಿಶಿನ ಈರುಳ್ಳಿಗೆ ಹೇಳಿದ್ನಲ್ಲ ಅಷ್ಟು ಕೂಡ ಹಾಕ್ಕೊಂಡು ಇವಾಗ ರುಬ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ ಇವಾಗ. ಸೊ ಇವಾಗ ಇಲ್ಲಿಗೆ ಹಾಕ್ತಿದ್ದೀನಿ ಮಟನ್ ಸಾಂಬಾರು ಒಳಗೆ. ಪೀಸು ದಪ್ಪು ಕತ್ತರಿಸ್ಬಿಟ್ಟಿದ್ದಾರೆ, ಅದು ನಮಗೆ ಆಗ್ತಾನೆ ಇಲ್ಲ. ಸ್ವಲ್ಪ ಟೇಸ್ಟ್ ಪುಡಿನೂ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಟೇಸ್ಟ್ ಗೊತ್ತಾಗಲಿ, ಅದು ಬೆಂದಾಯಿತು ಏನು ಅಂದ್ಬಿಟ್ಟು ಕೂಗ್ಸಾದ್ಮೇಲೆ ಗೊತ್ತಾಗಲಿ ಅಂತ ಸ್ವಲ್ಪ ಟೇಸ್ಟ್ ಪುಡಿ ಹಾಕಿದ್ದೀನಿ. ಕ್ಲೋಸ್ ಮಾಡಿ ಇದೊಂದು ಸಲ ಒಂದು 4 ಸರಿ ಇಲ್ಲ 5 ಸರಿ ಕೂಗಿಸ್ಕೊಳ್ಳಿ. 5 ಸರಿನೇ ಕೂಗಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕೂಗಿಸಾದ್ಮೇಲೆ ಒಂದು ಸ್ವಲ್ಪ ಅದು ತಿಂದು ನೋಡಿಬಿಟ್ಟು ಅವಾಗ ಟೇಸ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಹಾಕ್ತೀನಿ ಅನ್ನೋದು ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿ, ನಿಮಗೆ ಗೊತ್ತು.
ನೋಡ್ತಿರ್ಬೋದು ಆಲ್ರೆಡಿ ಒಂದು 5-6 ಸರಿ ಕೂಗಿದೆ ಇವಾಗ ಕುಕ್ಕರ್. ಇವಾಗ ನಾನು ಆಫ್ ಮಾಡೋದು ಅನ್ಕೊ ಬಂದಿದ್ದೀನಿ. ಸೊ ಇನ್ನೊಂದು ಸರಿ ಕೂಗಲಿ ಅಂದ್ಬಿಟ್ಟು ನಾನು ನಿಮ್ಗೆ ತೋರ್ಸೋಕ್ಕೆ ವಿಡಿಯೋ ಮಾಡ್ಕೋತಿದ್ದೀನಿ ನೋಡಿ. ಸೊ ವಿಡಿಯೋ ಅರ್ಧಕ್ಕೆ ಕಟ್ಟಾಗೈತೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟು ಒಂದ್ಸಲ ವೀಡಿಯೋ ಮಾಡಿದಾಗ ನಾನು ಎಷ್ಟು ಪೂರ್ತಿ ವೀಡಿಯೋ ಹಾಕ್ತೀನಿ. ಸೊ ಸಾರಿ, ಎಲ್ಲರೂ ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಎಲ್ಲಿದ್ದೀನಿ ಏನಪ್ಪ ಅಂತಂದರೆ ಏರಿಯಾ ಹೇಳಲ್ಲ, ಬಟ್ ಅದು ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ ಯಾವ ಏರಿಯಾದಲ್ಲಿದ್ದೀನಿ ಅಂತ. ತುಂಬ ಹತ್ರ ಇದೆ. ಏನೋ ಒಂದು ಅದು ಆಲ್ಮೋಸ್ಟು ನೋಡಿರೋರಿಗೆ ಈ ಸೈಡಲ್ಲಿ ಗೊತ್ತಿರೋರಿಗೆ ಬೇಗ ಗೊತ್ತಾಗ್ಬಿಡುತ್ತೆ ನಮ್ಮ ಮನೆ ಎಲ್ಲಿದೆ ಅಂತ. ಗೊತ್ತಿಲ್ಲದವ್ರಿಗೆ ತುಂಬ ಕಷ್ಟ ಅದು. ಸೊ ಅದು ತುಂಬ ಹತ್ರದಲ್ಲಿದ್ದೀನಿ, ರಿಂಗ್ ರೋಡ್ಗೆ ಹತ್ರ ನಮ್ಮ ಮನೆ. ಅದು ನಿಮಗೆ ತೋರಿಸ್ಬೋದು, ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಇವಾಗ ನಾನು ನೋಡಿ. ಆಚೆಲಿ ಕೂತಿರೋದು ನಾನು, ಒಳಗಡೆ ಕೂತಿಲ್ಲ, ಮನೆ ಒಳಗಡೆ ಕೂತಿಲ್ಲ, ಆಚೆಲಿ ಕೂತಿದ್ದೀನಿ. ಆಚೆ ಫುಲ್ಲು ತಂಪ ಗಾಳಿ ಬಿಸಿಲು. ಸೊ ತೋರಿಸ್ತೀನಿ ಇವಾಗ ಎಲ್ಲಿ ಇದ್ದೀನಿ ಅಂತ. ನೋಡ್ತಿದ್ದೀರಾ ಅಲ್ವಾ? ಸೊ ಇದು ಈ ರಾಯಲ್ ಈ ರಿಂಗ್ ರೋಡ್ ಹತ್ರ ಇದೆ. ಸೊ ಬೋಗಾದಿ ಬಿಟ್ಟು ಬಂದು ರೈಟಿಗೆ ಬಂದರೆ ನಂಜನಗೂಡು ರೋಡಲ್ಲಿದೆ. ಇದು ನಂಜನಗೂಡು ರೋಡ್ ಹೋಗಂಗಿಲ್ಲ, ಬಟ್ ಹತ್ರದಲ್ಲೇ ಇದೆ. ಆಮೇಲೆ ನಮ್ಮ ಮನೆಯಿಂದ ನಾನು ವೀಡಿಯೋ ಮಾಡ್ತಿರೋ ನಮ್ಮ ಮನೆ ಟೆರಸ್ ಮೇಲಿಂದ. ಗೊತ್ತಿರೋರು ಕಮೆಂಟ್ಸ್ ಹಾಕಿ, ಗೊತ್ತಿದ್ರೆ ನೋಡಿದರೆ ಈ ಬಿಲ್ಡಿಂಗ. ಸೊ ನಮ್ಮ ಮನೆ ಚಿಕ್ಕದಾಗಿದೆ, ಪುಟ್ಟಾಗಿ. ಹೋಮ್ ಟೂರ್ ಮಾಡಲ್ಲ ಇವಾಗಲೇ, ಯಾಕಂದರೆ ಅದು ಒಂದು ಬ್ಲಾಗ್ ಬರುತ್ತೆ, ಆವಾಗ ನೋಡಿ ಹೋಮ್ ಟೂರ್ ನಮ್ಮ ಮನೆ ಹೇಗಿದೆ ಏನು ಅಂತ. ಬಟ್ ಇದು ನಮ್ಮ ಮನೆ ಸುತ್ತ ಸರೌಂಡಿಂಗು ಫುಲ್ಲು ನನ್ನ ಮಗಳು ಸೈಕಲ್ ಇಲ್ಲೇ ನಿಲ್ಲಿಸಿದ್ದೀನಿ. ಹೋಮ್ ಟೂರ್ ಮಾಡಿದಾಗ ನಿಮಗೆ ಪೂರ್ತಿ ಬ್ಲಾಗಲ್ಲಿ ನಮ್ಮ ಮನೆ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಏನು ವೀಡಿಯೋಸ್ ಮಾಡಬೇಕು ಅಂತ ಹೇಳಿ, ಇಲ್ಲ ಹೋಮ್ ಟೂರ್ ಮಾಡಲೋ ಇಲ್ಲ ಏನಾದರೂ ಡೈಲಿ ಬ್ಲಾಗ್ ಮಾಡಲೋ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಆದಷ್ಟು. ಲವ್ ಯು ಆಲ್. ಬಾಯ್ ಬಾಯ್.